ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸೀತಾಮಾತೆ ನೆಲೆಸಿರುವಂತಹ ಸ್ಥಳ, ಲವಕುಶರ ಜನ್ಮಸ್ಥಳವಾದ ಆವಣಿ ಅವಂತಿಕ ಕ್ಷೇತ್ರ ಬೆಟ್ಟದ ಈಶಾನ್ಯ ಭಾಗದಲ್ಲಿ ಶ್ರೀ ಆದಿಜಾಂಬ ಅಂತ ನೆಲೆಸಿರುವಂತದ್ದು. ಇದು ಮೊದಲು 2015ರಲ್ಲಿ ಶ್ರೀ ಆದಿಜಾಂಬವಂತ ಅಭಿವೃದ್ಧಿ ಸೇವಾ ಟ್ರಸ್ಟ್ ನಿರ್ಮಾಣಗೊಂಡು ಅದರಲ್ಲಿ ಮೊದಲು ಈ ಹಿಂದೆ ಕೇವಲ ಒಂದು 250ರಿಂದ 500 ಜನ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಇತ್ತು. ಆ ಟ್ರಸ್ಟ್ ಆದ ನಂತರ ದಿನದಿಂದ ದಿನಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಿರ್ಮಾಣವಾಯಿತು. ನಾವು ಕೂಡ ಸಹ ಅಲ್ಲಿ ಆವಣೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಅಲ್ಲಿನ ರಸ್ತೆಗಳಿಲ್ಲದಿದ್ದ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿ ನೀರಿಗೆ ಸಮಸ್ಯೆ ಇತ್ತು ಅಂತ ಹೇಳಿದಾಗ ನಾವು ಪೈಪ್ ಲೈನ್ ಅನ್ನು ಹಾಕಿ ಸಿಸ್ಟರ್ನ್ಗಳನ್ನ ಅಳವಡಿಸಿದ್ದೀವಿ ಅಲ್ಲಿ. ಮತ್ತೆ ಆವಣೆಯಲ್ಲಿ ಮಹಾದ್ವಾರ ನಿರ್ಮಾಣ ಕೂಡ ಮಾಡಿದ್ದೇವೆ. ಅದೇ ರೀತಿ ಕಲ್ಯಾಣ ಕೂಡ ನಿರ್ಮಾಣ ಮಾಡಿದ್ದೀವಿ. ಈಗ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದವರು ಅವರ ಕೈಯಲ್ಲಾದಷ್ಟು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚುತ್ತಾ ಈಗ ಸುಮಾರು 25ರಿಂದ 30,000 ಜನ ಸೇರುವಷ್ಟು ನಿರ್ಮಾಣ ಆಗಿದೆ. ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ನಾವೆಲ್ಲ ಕೂಡ ಇಲ್ಲಿ ಬಂದು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡೋದಂತ ಮಾತುಗಳು ಅದು ಇಲ್ಲಿಗೆ ಸೀಮಿತ ಆಗ್ಬಾರ್ದು. ನಾವೆಲ್ಲ ಕೂಡ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾಮಗಾರಿಗಳು ಮಾಡುವಂತ ಮುಖಾಂತರ ಕೆಲಸ ನಡಿಬೇಕು. ಆದ್ರಿಂದ ಎಲ್ಲರೂ ಕೂಡ ಈಗ ಒಂದು ಶ್ರದ್ಧೆಯಿಂದ ಮುಂದೆ ಬಂದಿದ್ದೀವಿ. ಈ ಹಿಂದೆ ಇದ್ದ ಟ್ರಸ್ಟ್ಗಳು ಕೂಡ ಕೆಲಸ ಮಾಡ್ಕೊಂಡ್ ಬಂದಿದ್ದಾವೆ. ಈಗಲೂ ಕೂಡ 2 ಟ್ರಸ್ಟ್ಗಳು ಒಂದಾಗಿ ಈಗ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಏನ್ ನಡೀತಿತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಾವೆಲ್ಲ ಕೂಡ ಮುಂದಾಗ್ತೀವಿ. ಅದು ಸಮಾಜದ ಹಿರಿಯರು ಕೂಡ ಜೊತೆಯಲ್ಲಿ ಹಾಕೊಂಡು ಇನ್ನು ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ನಾವು ಚರ್ಚೆ ಮಾಡ್ಕೋಬೇಕು. ಬಹಿರಂಗ ತಂದು ಸಮಾಜವನ್ನ ಇದು ಮಾಡೋಂಥದ್ದು ಆಗ್ಬಾರ್ದು. ನಾವೆಲ್ಲ ಅಣ್ಣ ತಮ್ಮಂದಿರು, ಒಂದು ಕುಟುಂಬದವರ ರೀತಿಯಲ್ಲಿ ನಾವೆಲ್ಲ ಕೂಡ ಎಲ್ಲರೂ ಜೊತೆಗೆ ಹಾಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜಾಂಬವ. ಪ್ರಥಮವಾಗಿ ಮಾಧ್ಯಮ ಮಿತ್ರರವರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ಆದಿಜಾಂಬವ ಅಭಿವೃದ್ಧಿ ಸೇವಾ ಟ್ರಸ್ಟ್ ಹಾಗೂ ದೇವಸ್ಥಾನ ಇಬ್ಬರು ಗಣ್ಯ ವ್ಯಕ್ತಿಗಳಾದ ನಮ್ಮ ಚಿಕ್ಕ ವೆಂಕಟಸ್ವಾಮಣ್ಣವರು ಹಾಗೂ ನಮ್ಮ ಕೃಷ್ಣಣ್ಣವರು ಇಬ್ಬರು ಒಂದಾಗಿ ನಮ್ಗೆ 2 ಟ್ರಸ್ಟ್ಗಳನ್ನು ವಿಲೀನ ಮಾಡಿ ನಮಗೆ ಎಮ್ಮೆನತ್ ವೆಂಕಟೇಶ್ ಮತ್ತೆ ಚಿಕ್ಕ ವೆಂಕಟಸ್ವಾಮಣ್ಣ ಮತ್ತು ನಮ್ಮ ಇವರು ಕೃಷ್ಣಣ್ಣ, ಈ 3 ಜನ ನಮ್ಗೆ ಮಾರ್ಗದರ್ಶಿಗಳು. ಇವರು 2 ಟ್ರಸ್ಟ್ಗಳನ್ನು ಒಂದು ಮಾಡಿ ಬರ್ತಕ್ಕಂತ 11ನೇ ತಾರೀಕು ಜಾತ್ರೆ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವರು ನಮಗೆ ಸೂತ್ರಧಾರಿಗಳಾಗಿರ್ತಾರೆ. ಮತ್ತು ಈ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಜನಾಂಗದವರು ಮತ್ತು ಎಲ್ಲ 3 ರಾಜ್ಯಗಳಿಂದ ಆಂಧ್ರ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಕಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈಗಾಗಲೇ ಸುಮಾರು ಏನು ನಮ್ಮವ್ರು ಹೇಳಿದ್ದಾರೆ, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ಕೃಷ್ಣ ಇವರೆಲ್ಲ ಹೇಳಿದ್ದಾರೆ. ಎಲ್ಲಾ ರಾಜ್ಯಗಳಿಂದಾನು ಬಂದು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಏನು ಇದು ಮೂಲಭೂತ ಸೌಕರ್ಯಗಳು ನಡೆಸಿಕೊಟ್ಟು ಅವರು ಸುಸೂತ್ರವಾಗಿ ಹೋಗಲಿಕ್ಕೆ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥವರು ಅನುಕೂಲ ಮಾಡ್ಬೇಕಂದ್ರೆ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಾಜಿ ಕೇಂದ್ರ ಸಚಿವರಾದ KH ಮುನಿಯಪ್ಪ ಹಾಗೂ ಹಾಲಿ ಸಚಿವರಾದ ಆಹಾರ ಸಚಿವರಾದ ಮುನಿಯಪ್ಪನವರು ಮಾರ್ಗದರ್ಶಿಗಳಾಗಿ ಈ ಒಂದು ಎರಡು ಟ್ರಸ್ಟ್ ಅನ್ನು ಒಂದು ಮಾಡಿ ಇಬ್ಬರನ್ನ ಒಂದು ಹೊಂದಾಣಿಕೆಯಿಂದ ಹೋಗ್ಬೇಕಂತ ಅವ್ರ ಮುಖಾಂತರವಾಗಿ ಸುಮಾರು ದಿನಗಳಿಂದ ಕಾದು ಈ ನಮ್ಮ ಕೃಷ್ಣಣ್ಣ ಮತ್ತು ಚಿಕ್ಕ ವೆಂಕಟಸ್ವಾಮಣ್ಣ ಅವ್ರನ್ನ ಹಾಕಿ
ಅವ್ರ ನೇತೃತ್ವದಲ್ಲಿ ನಮ್ಮ ಒಂದು ಸಮಿತಿ ರಚನೆ ಮಾಡಿ ನಮ್ಮ ವೆಂಕಟೇಶ್ 3 ಜನನ್ನ ಒಂದಾಕಿ ಇವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿ ನಮ್ಗೆ ಈಗ ಮಾರ್ಗದರ್ಶಿಗಳಾಗಿ ಕೊಟ್ಟಿದ್ದಾರೆ. ಇವರು ಈಗಲೂ ಅಷ್ಟೇ ಅವ್ರನ್ನ ಮುಂದಿಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಹೊರತು ನಾವು ಏನು ಅವ್ರನ್ನ ಬಿಟ್ಟು ಯಾವುದೇ ಒಂದು ವಿಚಾರಕ್ಕೆ ನಾವು ಮಾಡೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಇದು ದಯವಿಟ್ಟು ಗಮನ ತಗೊಳ್ಳಿ. ಎಲ್ಲರೂ ಶ್ರದ್ಧಾ ಭಾವನೆಯಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ನಿಮ್ಮೆಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇವರಾದ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಮಲ್ಲೇಶ್ ಬಾಬು ಪಾರ್ಲಿಮೆಂಟ್ ಸದಸ್ಯರು ಅವರು ಬರ್ತಾ ಇದ್ದಾರೆ. ನಮ್ಮ ಕೊತ್ತೂರು ಮಂಜಣ್ಣ ಅವರು ಬರ್ತಾ ಇದ್ದಾರೆ. ರೂಪಗಳ ಶಶಿಧರ್ ಅವರು, ಮತ್ತೆ ತಹಸೀಲ್ದಾರ್ ಅವರು ಶ್ರೀಮತಿ ಗೀತಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಶ್ರೀ ಪಾರ್ಲಿಮೆಂಟ್ ಸದಸ್ಯರಾಗಿದ್ದ ಇದಾಗಿದ್ರಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಗೌತಮ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಮ್ ಪ್ರಸಾದ್ ಅವರು ಬರ್ತಾ ಇದ್ದಾರೆ. ಆದಿನಾರಾಯಣ ಅವರು, ಆಲಂಗೂರ್ ಶಿವಣ್ಣ, KN ನಾಗರಾಜ್ JDS ಅಧ್ಯಕ್ಷರು, ಮತ್ತು ಆಲಂಗೂರ್ ಸುರೇಂದ್ರಗೌಡ ಬಿಜೆಪಿ ರಾಜ್ಯ ಮುಖಂಡರು. ಅದೇ ರೀತಿ ವಾಸುರವರು ವಾಸುದೇವ್ ಅವರು ಬಿಜೆಪಿ ಮುಖಂಡರು. ಆಮೇಲೆ ಅದೇ ರೀತಿಯಾಗಿ ನಮ್ಮ PM ವೆಂಕಟಸ್ವಾಮಣ್ಣ, ನಮ್ಮ ಕೃಷ್ಣಣ್ಣ, ಇದಕ್ಕೆ ಎಲ್ಲ ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಾತೀತವಾಗಿ ನಮ್ಮ JDS ಮುಖಂಡರು, ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರು ಆಗಮಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಸ್ವಾಗತ ಕೋರ್ತಾ ನಾನು ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಜಾಂಬು ಅಂತ. ಈ ದಿನ ಜಾಂಬುವಂತ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಏನು ಆದಿಜಾಂಬು ಅಭಿವೃದ್ಧಿ ಟ್ರಸ್ಟ್ ಮತ್ತು ಮಠ. ಈಗಾಗಲೇ ಏನ್ ಹೇಳಿದ್ರಿ, ಇದೆಲ್ಲ ಕೂಡ ಆಂತರಿಕವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ನಾವು ನೇರವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಏನು ಕೆಲಸಗಳಾಗಬೇಕು, ಏನೆಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಇಡೀ ತಾಲೂಕಿನ ಸಮಸ್ತ ಜನರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಆಗ್ಬೇಕು. ವಿಶೇಷವಾಗಿ ನಾಳೆ ಅಂದ್ರೆ 11ನೇ ತಾರೀಕು ನಡೆದಿರುವ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ರಾಜ್ಯಗಳ ಮೂಲೆಗಳಿಂದಲೂ ಕೂಡ ಸಮಾಜ ಬಂಧುಗಳ ಜೊತೆಗೆ ಅನೇಕ ಹಿರಿಯರು, ಗಣ್ಯಮಾನ್ಯರು, ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಮತ್ತು ವಿಶೇಷವಾಗಿ ಭಕ್ತಾದಿಗಳು, ಸೇವಾಕರ್ತರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳನ್ನ ಯಾವ ರೀತಿ ಶಿಸ್ತುಬದ್ಧವಾಗಿ ರೂಪಿಸಬೇಕಾಗಿದೆ, ಇವೆಲ್ಲ ಕೂಡ ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನನಗನಿಸ್ತಾ ಇದೆ. ಮುಖ್ಯವಾಗಿ ಹಿರಿಯರು ಸಮಿತಿಯಲ್ಲಿ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಈ ಮೊದಲು ಒಳ್ಳೆ ಅನುಭವಿ ವ್ಯಕ್ತಿಗಳು ಇದ್ದಂಥವ್ರು, ಅವರ ಮಾರ್ಗದರ್ಶನದೊಂದಿಗೆ ಹೊಸದಾಗಿ ಏನು ಆಯ್ಕೆ ಆಗಿದ್ರಿ ಸಮಿತಿ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಹೊಸದಾಗಿ ಕಗ್ನಳ್ಳಿ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಒಳ್ಳೆ ನಗರಸಭೆ ಸದಸ್ಯರಾಗಿ ಈಗಾಗಲೇ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಒಳ್ಳೆ ಅನುಭವ ಹೊಂದಿರತಕ್ಕಂಥವ್ರು, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಲ್ನಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ಈಗಾಗಲೇ ಟ್ರಸ್ಟ್ ಅಲ್ಲಿ ಒಳ್ಳೆ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು. ವಿಶೇಷವಾಗಿ ನಿಕಟಪೂರ್ವ ಏನು ಈ ಮೊದಲು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಲೇಬರ್ ಇನ್ಸ್ಪೆಕ್ಟರ್ ನಮ್ಮ ಚಿಕ್ಕಪ್ಪ ಅವರು ಕೂಡ ಒಳ್ಳೆ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಲ್ಲಿ ಚರಿತ್ರಾರ್ಹ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಚಿಕ್ಕಣ್ಣ ಇಡೀ ರಾಜ್ಯ ಅಂತರ್ರಾಜ್ಯದ ಮಟ್ಟದಲ್ಲೂ ಕೂಡ ಓಡಾಡಿ ಸಮಾಜದ ಒಂದು ಹಿತಾಸಕ್ತಿ ಏನು, ಜಾಂಬುವಂತನ ಒಂದು ಮಹಿಮೆ ಏನು, ಅದರ ಶಕ್ತಿ ಏನು, ಅದನ್ನ ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕೂಲಂಕುಷವಾಗಿ ಹೇಳಿ ಇದಕ್ಕೆ ಒಳ್ಳೆ ಮಾರ್ಗದರ್ಶನ ಆಗ್ತಾ ಇದ್ದಾರೆ. ಇನ್ನೂ ಅನೇಕರಿಗೆ ಒಳ್ಳೆ ಜವಾಬ್ದಾರಿಗಳಿದಾವೆ. ನೀವೆಲ್ಲರೂ ಕೂಡ ಆ ಪರಮಾತ್ಮನ ಸೇವೆಗೆ ನಿಮ್ಮನ್ನ ಸಂಕಲ್ಪದಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ. ಇದನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ತುಂಬಾ ಶ್ರದ್ಧಾಪೂರ್ವಕವಾಗಿ ಮಾಡುವ ಮುಖಾಂತರ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಿಲ್ದರ ಬರ್ತಕ್ಕಂಥ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು, ಅಲ್ಲಿ ಕಾರ್ಯಕ್ರಮಗಳು ಏನು ರೂಪಿಸಬೇಕು, ಒಂದು ಹಂತವಾಗಿ ನಮ್ಮ ಸಮುದಾಯದಲ್ಲಿ ಏನೋ ನಾವೊಂದು ಪರಮಾತ್ಮನ ಒಂದು ಸಂಕಲ್ಪ ಆದಿಜಾಂಬವನ್ನು ಏನೋ ఈ భూమి అది ಹೇಳ್ತಾ ಇದ್ರು మందకృష్ణ, ఈ భూమి మీద మనుషులు సంచరించిన రోజుల్లో ఎవరయ్యా మొట్టమొదటిసారిగా ఉన్నాడంటే ఒక ఆదిజాంబవాన్ని మర్చిపోకండి. ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಎಲ್ಲಾ ವರ್ಗಗಳಿಗೂ
ಎಲ್ಲಾ ಧರ್ಮದವರಿಗೂ ಎಲ್ಲಾ ಜಾತಿಯವ್ರಿಗೂ ಕೂಡ ತುಂಬಾ ಗೌರವ ಇದೆ. ಅದನ್ನ ಇದುವರು ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ. ಅದನ್ನ ನಾವು ಕಾಪಾಡ್ಕೊಂಡು ಹೋಗೋಣ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇಲ್ದಿರ ನಾವು ತುಂಬಾ ಗಂಭೀರವಾಗಿ ಗೌರವಯುತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮಾತಾಡಿದ್ದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಹಿರಿಯರು ಎಲ್ಲರೂ ಕೂಡ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತೆ. ಜಾಂಬವ ದೇವಾಲಯ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟಿನ 10 ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಿ ದೇವಸ್ಥಾನವನ್ನ ಒಂದು ರೂಪುಗೆ ತಗೊಂಡ್ಬಂದಿರ್ತಕ್ಕಂಥ ಈಗ ಏನು ಆ ಒಂದು ಟ್ರಸ್ಟ್ ಇಂದ ಸ್ವಯಂ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಲೇಬರ್ ಆಫೀಸರು ಕೃಷ್ಣಣ್ಣನವರೇ ಮತ್ತು ಇನ್ನೊಬ್ಬ ಮಠವನ್ನು ಸ್ಥಾಪಿಸಿ ಎಲ್ಲ ನಮ್ಮ ಮಕ್ಕಳು ಏನು ಆದಿಜಾಂಬು ಮಕ್ಕಳು ಶೈಕ್ಷಣಿಕವಾಗಿ ಮೇಲ್ ಬರಬೇಕು ಅಂತಂದ್ರೆ ಮಠ ಒಂದು ಅವಶ್ಯಕತೆ ಇದೆ ಅಂತೇಳಿ ಆ ಆವಣಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಆದಿಜಾಂಬು ಅಂತ ಒಂದು ಮಠವನ್ನ ಸ್ಥಾಪಿಸಿರ್ತಕ್ಕಂಥ ಮಠವನ್ನ ಸ್ಥಾಪಿಸಿ ಉತ್ಸವ ಮೂರ್ತಿಯನ್ನ ಅವರೇ ದಾನಿಗಳಾಗಿ ಕೊಡುಗೆಯಾಗಿ ದೇವಸ್ಥಾನದ ಟ್ರಸ್ಟ್ಗೆ ನೀಡಿ ಈ 10 ವರ್ಷಗಳ ಕಾಲ ಅವರು ಸೇವೆಯನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥ ನಮ್ಮ ಚಿಕ್ಕವೆಂಕಟಸ್ವಾಮಿ ಅವರೇ ಮತ್ತು ಈ ಒಂದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣೀಭೂತರಾಗಿರ್ತಕ್ಕಂಥ ಆ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಎಂ ವೆಂಕಟೇಶ್ವರವ್ರೆ ಎನ್ ವೆಂಕಟೇಶ್ವರವ್ರೆ, ಆ ಹಳೆ ಏನು 23 ಜನ ಸದಸ್ಯರಿದ್ರು ಆ ಕಡೆ ಆ ಟ್ರಸ್ಟ್ ಅಲ್ಲಿ, ಆ 23 ಜನ ಸದಸ್ಯರು ಅವ್ರ ಹೆಸರುಗಳು ಹೇಳ್ಕೊಂಡು ಹೋದ್ರೆ ಇದಾಗ್ತದೆ. ಕೃಷ್ಣಣ್ಣವರ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ 23 ಜನ ಸದಸ್ಯರು ಮತ್ತು ಚಿಕ್ಕವೆಂಕಟಸ್ವಾಮಣ್ಣವರ ಆದಿಜಾಂಬವ ಮಠದಲ್ಲಿರ್ತಕ್ಕಂಥ 26 ಜನ ಸದಸ್ಯರು, ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ ಮತ್ತೆ ಆ ಒಂದು ವರ್ಷ ನಡೀತಕ್ಕಂಥ ಆದಿಜಾಂಬುವ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು, ವಕೀಲರು ವೃಂದದವರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ಎಲ್ಲರೂ ಏನು ಅವ್ರದೇ ಆದಂತ ಕೊಡುಗೆಯನ್ನ ನೀಡಿ ಆ ಒಂದು ದೇವಸ್ಥಾನವನ್ನ ಈ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂತ ಎಲ್ಲಾ ನನ್ನ ಸಮಾಜದ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಆವಣಿ ಪುಣ್ಯಕ್ಷೇತ್ರದಲ್ಲಿ ಆವಣಿ ಕಸಬಾ ಹೋಬಳಿ ಮತ್ತು ಮುಳಬಾಗಲ್ ಟೌನ್ ಅಲ್ಲಿರ್ತಕ್ಕಂಥ ಸಮುದಾಯದವರು ಮಾತ್ರ ಒಂದು 15 ವರ್ಷಗಳ ಹಿಂದೆ ಈ 2 ಜಾಗದಲ್ಲಿರ್ತಕ್ಕಂಥ ಸಮಾಜದವರು ಮಾತ್ರ ಹೋಗಿ ವರ್ಷ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಇದ್ರು. ಅದನ್ನ 2015ರಲ್ಲಿ ಏನು ಕೃಷ್ಣಣ್ಣವರ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆದಿಜಾಂಬು ಟ್ರಸ್ಟ್ ಸೇವಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಆವಾಗ ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ಜನಾಂಗದವರನ್ನ ನಮಗೆ ಮೊದಲು ಹೇಳಿರೋದು ನಮ್ಮ ದೇವಸ್ಥಾನದ ಮಹಾ ಪ್ರಧಾನ ಪೋಷಕರು ಅಂತೇಳಿ ನಾವು KH ಮುನಿಯಪ್ಪನವರನ್ನ ಮಾಡ್ಕೊಂಡಿದೀವಿ. ಅವರು ನಮ್ಗೆ ಕೊಟ್ಟಿರೋ ಸಂದೇಶ ಏನು ಅಂತಂದ್ರೆ ಆ ಟ್ರಸ್ಟ್ ಆದಾಗ 2015ರಲ್ಲಿ ನೋಡಪ್ಪ, ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲಾ ಸಮಾಜಗಳ ಸಹಕಾರ ಅಗತ್ಯ ಇದೆ, ಎಲ್ಲಾ ಪಕ್ಷಗಳ ಸಹಕಾರನೂ ಅಗತ್ಯ ಇದೆ. ನೀವು ಎಲ್ಲರ ಸಹಕಾರನೂ ತಗೊಳ್ಳಿ, ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಿ, ನೀವು ನನ್ನ ಸಹಕಾರನೂ ಅದಕ್ಕಿರ್ತದೆ ಅಂತೇಳಿ ಅವ್ರು ಹೇಳಿದ್ರು. ಆದ್ರನ್ವಯ ನಾವು ಏನು ರಾಜಕೀಯ ಅವ್ರನ್ನ ಇವಾಗ ಕೊತ್ತೂರು ಮಂಜು ಅವ್ರನ್ನ ಹೋಗಿ ಈ ತರ ದೇವಸ್ಥಾನಕ್ಕೆ ನೀವು ಸಹಾಯ ಮಾಡಬೇಕು ಅಂದಾಗ ಅವರು 5 ಲಕ್ಷ ರೂಪಾಯಿ ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಮತ್ತೆ ಈಗ ಮುಳಬಾಗಲಿನ ಹಾಲಿ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವ್ರನ್ನು ಹೋಗಿ ಕೇಳಿದಾಗ ಈ ತರ ಮುನಿಯಪ್ಪನವ್ರು ಹೇಳಿದ್ರು, ನೀವು ಎಲ್ಲರೂ ಸಹಕಾರ ತಗೊಂಡು ನೀವು ದೇವಸ್ಥಾನ ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ರು. ಹೋಗಿ ಕೇಳಿದಾಗ ಸಮೃದ್ಧಿ ಮಂಜುನಾಥ್ ಅವರು 5 ಲಕ್ಷ ಕೊಟ್ಟಿದ್ದಾರೆ. ಕೊತ್ತೂರು ಮಂಜುನಾಥ್ ಕೊಟ್ಟಿರೋ 5 ಲಕ್ಷದಲ್ಲಿ ನಾವು ಮೇಲ್ಗಡೆ ಏನು ಬಿಲ್ಡಿಂಗ್ಗೆ ಮೋಲ್ಡಿಂಗ್ ಹಾಕಿದೀವಿ. ಸಮೃದ್ಧಿ ಮಂಜುನಾಥ್ ಕೊಟ್ಟಿರ್ತಕ್ಕಂಥ 5 ಲಕ್ಷದಲ್ಲಿ ಗೋಪುರವನ್ನ ನಿರ್ಮಾಣ ಮಾಡಿದೀವಿ. ಮತ್ತೆ ಇನ್ನ ಕೆಲವರೆಲ್ಲ ಇವಾಗ ಕೃಷ್ಣ ಶೆಟ್ರು ಅವರೆಲ್ಲ ತೀರ್ಕೊಂಡಿದ್ದಾರೆ. ಚಿಕ್ಕರೆಡ್ಡಪ್ಪ ಶೆಟ್ರು, ಕೃಷ್ಣ ಶೆಟ್ರು, ಸುಹಾಸ್ ಅವರು, ನಮ್ಮ ಆಲಂಗೂರು ಶಿವಣ್ಣವರು, ಎಲ್ರು ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿನೇ ಇದೆ. ಎಲ್ರೂ ಸಹಕಾರ ಕೊಟ್ಟಿದ್ದಾರೆ.
ಎಲ್ಲರ ಸಹಕಾರದಿಂದ ಇವತ್ತು 2 ಹೋಬಳಿಗಳಿಗೆ, ಕಸಬಾ ಹೋಬಳಿ ಮತ್ತು ಆವಣಿ ಹೋಬಳಿಗೆ ಸೀಮಿತವಾಗಿರ್ತಕ್ಕಂತ ಒಂದು ದೇವಸ್ಥಾನ ಜಾತ್ರೆಯನ್ನ ಇವತ್ತು 50,000ಕ್ಕಿಂತ ಮೇಲ್ಪಟ್ಟು ಜನ ಸೇರುವಂಗೆ ಎಲ್ಲಾ ಸ್ವಾಮೀಜಿಗಳು, ಏನ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಆಂಧ್ರ ಕಡಪ ಬೆಜವಾಡ ಸಿಂಹಾಸನ ಆನಂದಮುನಿ ಸ್ವಾಮಿಗಳು, ತೆಲಂಗಾಣ ಸ್ವಾಮಿಗಳು ಮತ್ತು ತಮಿಳುನಾಡಿನ ಸ್ವಾಮೀಜಿಗಳು, ಎಲ್ಲ ನಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಟ್ಟುಗೂಡಿಸಿ ದಕ್ಷಿಣ ಭಾರತದಲ್ಲೇ ಇದೊಂದು ದೊಡ್ಡ ಪವಿತ್ರವಾದಂತ ಪುಣ್ಯ ಕ್ಷೇತ್ರ ಮಾಡಬೇಕು ಅಂತೇಳಿ ನಮ್ಮ KH ಮುನಿಯಪ್ಪನವರು, ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರವರು KH ಮುನಿಯಪ್ಪನವರು ಅವರು ಇವರು ಸ್ವಾಮೀಜಿಗಳ ಹತ್ರ ಮಾತಾಡಿ ಅದನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಲ್ಲಿ ಈಗ 50,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದೆ. ನಮ್ಮ ಸಮಾಜದ ಎಲ್ರು ಒಟ್ಟಾಗಿದ್ದಾರೆ. ಅವರು 2 ಟ್ರಸ್ಟ್ ಮಾಡಿದ್ದು ಉದ್ದೇಶ ಏನು ಅಂತಂದ್ರೆ, ಇವಾಗ ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡಬೇಕು, ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಚಿಕ್ಕಂಸ್ವಾಮಣ್ಣವರು ಮಠವನ್ನು ಸ್ಥಾಪನೆ ಮಾಡಿದ್ದು. ಇದಕ್ಕೆ ಸರ್ಕಾರದಿಂದ ಅನುದಾನಗಳು ಬರ್ತವೆ, ಜಾಗ ಕೊಡ್ತಾರೆ, ಮಠ ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇವ್ರು ಮಾಡಿದ್ರು. ದೇವಸ್ಥಾನ ಅಲ್ಲಿ ಜನ ಬರ್ತಾ ಇರ್ತಾರೆ, ಟೂರಿಸ್ಟ್ ಅವರು, ನಮ್ಮ ಜನಾಂಗದವರು ಬರ್ತಾ ಇರ್ತಾರೆ, ಎಲ್ಲಾ ಜನಾಂಗದವರು ಬರ್ತಾರೆ. ಆದಿಜಾಂಬೂರು ಅಂತಂದ್ರೆ ಎಲ್ಲಾ ಜನಾಂಗದವರು ಬರ್ತಾರೆ. ಅವ್ರಿಗೆಲ್ಲ ಇರೋದಕ್ಕೆ, ದರ್ಶನ ಮಾಡಿಸ್ಕೊಳ್ಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಎಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ದೇವಸ್ಥಾನ ನಿರ್ಮಾಣ ಮಾಡೋದ್ರಲ್ಲೂ ಕೃಷ್ಣಣ್ಣವರು ಶ್ರಮಿಸಿರ್ತಾರೆ. ಅದರಿಂದ 2 ಟ್ರಸ್ಟ್ಗಳು ಆಯ್ತು. ಈಗ ಅದನ್ನ 2015ರಲ್ಲಿ ಆಗಿರ್ತಕ್ಕಂಥ ಟ್ರಸ್ಟ್ ಅನ್ನ ಮತ್ತು 2017ರಲ್ಲಿ ಆಗಿರ್ತಕ್ಕಂಥ ಮಠವನ್ನ, ಈ 2ನ್ನ ಮುನಿಯಪ್ಪನವರು ಏನು ಮಹಾಪ್ರಧಾನ ಪೋಷಕರಾಗಿದ್ದಾರೆ ಈ ಟ್ರಸ್ಟ್ಗೆ, ದೇವಸ್ಥಾನಕ್ಕೆ, ಅವರು ಕರೆಸಿ ಅಲ್ಲೇ ಬೆಂಗಳೂರಲ್ಲೇ, ಇಲ್ಲ ನೀವು ಎರಡು ಮಾಡ್ಕೊಂಡು ಹೋಗ್ಬೇಡ್ರಿ, ಎಲ್ಲಾ ಸಮಾಜಗಳಲ್ಲೂ ಹೆಂಗಿದೆ ಇವಾಗ ನೀವು ನೋಡ್ತಾ ಇದ್ರಿ, ಎಲ್ಲಾ ಸಮಾಜಗಳು ಅವ್ರವ್ರ ಜಾತ್ರೆಗಳು, ಅವ್ರವ್ರು ಜಯಂತಿಗಳು ಮಾಡ್ತಾ ಇರ್ತಾರೆ, ಎಲ್ರು ಒಟ್ಟಾಗಿ ಮಾಡ್ತಾರೆ. ಅದರಲ್ಲಿ ಪಕ್ಷ ಇರಲ್ಲ, ಗುಂಪಿರಲ್ಲ, ಇನ್ನೊಂದು ಮತ್ತೊಂದು ಯಾವುದು ಇರಲ್ಲ. ಇವಾಗ ಇಲ್ಲಿ 2 ಇದ್ರೆ ಸಂದೇಶಗಳು ಬೇರೆ ಹೋಗ್ತವೆ ಬೇರೆ ಸಮುದಾಯಗಳಿಗೆ. ಆ ತರ ಬೇಡ, ನೀವಿಬ್ರು ಒಟ್ಟಾಗಿ ಹೋಗಿ ಅಂತೇಳಿ ಆ ಟ್ರಸ್ಟಿನ ಬೈಲಾವನ್ನ, ಏನು ಕೃಷ್ಣಪ್ಪನವರು 2015ರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಟ್ರಸ್ಟಿನ ಬೈಲಾವನ್ನ ಮತ್ತು 2017ರಲ್ಲಿ ಚಿಕ್ಕವೆಂಕಟಸ್ವಾಮಣ್ಣವರು ಮಾಡಿರ್ತಕ್ಕಂಥ ಮಠದ ಬೈಲಾವನ್ನ, 2 ಬೈಲಾಗಳು ತಗೊಂಡು ಅದನ್ನ ಲೀಗಲ್ ಒಪಿನಿಯನ್ ಕೊಟ್ಟು, ಲೀಗಲ್ ಒಪಿನಿಯನ್ ಈ 2ರಲ್ಲಿರ್ತಕ್ಕಂಥ ಏನ್ ಅಂಶಗಳಿದ್ದಾವೆ ಬೈಲಾದಲ್ಲಿ, ಈ ಇವರ ದೇವೋದ್ದೇಶಗಳು, ಟ್ರಸ್ಟಿನ ಬೈಲಾ ದೇವೋದ್ದೇಶಗಳು ಏನಿದಾವೆ, ಇವೆರಡನ್ನ ಒಟ್ಟುಗೂಡಿಸಿ ಅವರು ಲೀಗಲ್ ಒಪಿನಿಯನ್ ತಗೊಂಡು ಅದರನ್ವಯ ಇನ್ನೊಂದು ಬೈಲಾವನ್ನ ತಯಾರು ಮಾಡಿ, ಅದಕ್ಕೆ ಈಗ ಅವ್ರಿಗೆ ವಯಸ್ಸು ಆಗ್ತಾ ಇದೆ, ಅವ್ರು ಏನು ನೀವು ಕಂಟಿನ್ಯೂ ಆಗ್ತೀರಾ ನೀವು ಅಂತ ಕೇಳಿದಾಗ ಅವರು ಇಲ್ಲ ನಾವು 10 ವರ್ಷಗಳ ಕಾಲ ನಾವು ಸೇವೆ ಮಾಡ್ಕೊಂಡ್ ಬಂದಿದೀವಿ, ನಮ್ಮ ಕೈಲಾದಂತ ಕೊಡುಗೆ ನಾವಲ್ಲಿ ಮಾಡಿಟ್ಟಿದೀವಿ, ನಮ್ಮ ಹೆಜ್ಜೆ ಗುರುತಲ್ಲಿದೆ, ನಾವು ಇವಾಗ ವಯೋಸಹಜ ನಾವು ವಯಸ್ಸಾಗಿರೋದ್ರಿಂದ ನಾವು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾ ಇದ್ದೀವಿ ಅಂತೇಳಿ ಏನು ವೆಂಕಟೇಶ್ ಅವರು ಮತ್ತೆ ಕೃಷ್ಣಣ್ಣವರು ಚಿಕ್ಕವೆಂಕಟಸ್ವಾಮಣ್ಣವರು ಹೇಳಿದ್ಮೇಲೆ ಮುನಿಯಪ್ಪನವರು ಎಲ್ರನ್ನೂ ವಿಶ್ವಾಸ ತಗೊಂಡು ಒಂದು ಹೊಸ ಟ್ರಸ್ಟ್ ಮಾಡಬೇಕು ಅಂತೇಳಿ, ಅದಕ್ಕೆ ಎಲ್ಲ ಯುವಕರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಗಣನೆ ತಗೊಂಡು ವಿಶ್ವಾಸ ತಗೊಂಡು ಸಮಿತಿಯನ್ನ ಮಾಡಿದ್ದಾರೆ. ಅವರು 15 ಜನ ಸದಸ್ಯರನ್ನ ಹಾಕಿ, 23 ಜನ ಸದಸ್ಯರನ್ನ ಹಾಕಿದ್ರೆ ಅವ್ರನ್ನೆಲ್ಲ ಹೇಳ್ಕೊಂಡು ಹೋಗೋದು ಕಷ್ಟ ಆಗ್ತದೆ, ಬರ್ಡನ್ ಆಗ್ತದೆ ಅಂತೇಳಿ ಅದನ್ನ 23 ಜನ ಸದಸ್ಯರನ್ನ 15 ಜನಕ್ಕೆ ಇಳಿಸಿ, 15 ಜನರಲ್ಲೇ ಅಧ್ಯಕ್ಷರನ್ನಾಗಿ ಕಗ್ನಳ್ಳಿ ಶ್ರೀನಿವಾಸ್ ಅವರನ್ನ, ಉಪಾಧ್ಯಕ್ಷನಾಗಿ ನನ್ನನ್ನ, ಮತ್ತೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ CRP ವೆಂಕಟೇಶ್ ಅವರನ್ನ, ಜಂಟಿ ಕಾರ್ಯದರ್ಶಿಯಾಗಿ ಬೆಟ್ಗೇರಹಳ್ಳಿ ಮುನಿಯಪ್ಪನವರನ್ನ ಮತ್ತು ಖಜಾನ್ಸಿಯಾಗಿ ಅಂಬೇಡ್ಕರ್ ನಗರದ MV ನಾಗರಾಜ್ರವರನ್ನ ಅವರು ಪದಾಧಿಕಾರಿಗಳಾಗಿ 5 ಜನನ್ನ ಆಯ್ಕೆ ಮಾಡಿ, ಇನ್ನು ಉಳಿದ 10 ಜನಗಳನ್ನ ಎಲ್ಲಾ ಹೋಬಳಿಗಳಿಂದ, ಕಸಬಾ ಹೋಬಳಿ, ತಾಯ್ಲೂರು ಹೋಬಳಿ, ಬೈರ್ಕೂರು ಹೋಬಳಿ, ಮತ್ತೆ ಇದು ದುಗ್ಸಂದ್ರ ಹೋಬಳಿ, ಆವಣಿ ಹೋಬಳಿ, ಎಲ್ಲ 5 ಹೋಬಳಿಗಳು ಮತ್ತು ಪಟ್ಟಣ ನಗರ ಮುಳಬಾಗಿಲು ನಗರದಲ್ಲಿರ್ತಕ್ಕಂಥ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು 15 ಜನ ಸಮಿತಿಯನ್ನ ಮಾಡಿದ್ದಾರೆ. ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ಈ ಪ್ರತಿ ವರ್ಷನೂ ಇದು ಚೇಂಜಸ್ ಆಗ್ತಾ ಇರ್ತದೆ, ಇದು ನೀವು ಇದೇ ಪರ್ಮನೆಂಟು, ಈಗೇನ್ ಮಾಡಿದಿರಿ ಇದೇ ಅಂತ ಅನ್ಕೋಬೇಡ್ರಿ, ಪ್ರತಿ ವರ್ಷನೂ ಇದು ಚೇಂಜಸ್ ಆಗ್ತಾ ಇರ್ತಾರೆ. ಅವಾಗ ಎಲ್ರಿಗೂ ಹುಮ್ಮಸ್ಸು ಬರ್ತದೆ ಮಾಡ್ಕೊಂಡು ಹೋಗೋದಕ್ಕೆ. ಅವರು ಹಂಗ ಮಾಡಿದ್ರು, ಇವಾಗ ಲಾಸ್ಟ್ ಇಯರ್ ಇದ್ದವರು
ನಾವು ಇದು ಅದಕ್ಕಿಂತ ಇನ್ನ ಚೆನ್ನಾಗಿ ಮಾಡ್ಬೇಕು ಅನ್ನೋ ಭಾವನೆ ಬರ್ತದೆ, ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಈಗ ಯಾರಿಗ ಅವಕಾಶ ಸಿಕ್ಕಿಲ್ವೋ, ಸಿಕ್ಕಿರೋರು ಕಷ್ಟಪಟ್ಟು ಇವಾಗ ಏನ್ 11ನೇ ತಾರೀಕು ಜಾತ್ರಾ ಪೂಜಾ ಮಹೋತ್ಸವ ಇದೆ, ಇದನ್ನ ಸಕ್ರಿಯವಾಗಿ ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ಎಲ್ಲ ಕಟ್ಟ ಕಡೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಿಚಾರ ಮುಟ್ಟಿಸಿ ಈ 11ನೇ ತಾರೀಕು ಜಾತ್ರೆಯನ್ನ ಯಶಸ್ವಿ ಮಾಡಿ ಮುಂದಿನ ವರ್ಷ ಈ ಯಾರಿಗ ಅವಕಾಶ ಸಿಕ್ಕಿಲ್ಲ ಈ ವರ್ಷದಲ್ಲಿ ಅಂತವ್ರನ್ನ ಪರಿಗಣನೆಗೆ ತಗೊಂಡು ಮುಂದಿನ ವರ್ಷ ಅವ್ರಿಗೂ ಅವಕಾಶ ಕೊಟ್ಟು ಅವ್ರ ಕೈಯಲ್ಲಿ ಕೂಡ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀನಿ. ಇದರಲ್ಲಿ ಯಾವುದೋ ಗೊಂದಲಗಳು ಇಟ್ಕೋಬೇಡ್ರಿ. ಎಲ್ಲಾ ಸಮಾಜಗಳ ತರ ನಮ್ಮ ಸಮಾಜನು ಒಗ್ಗಟ್ಟಾಗಿ ಒಂದಾಗಿ ನೀವು ಈ ಒಂದು ಜಾತ್ರೆಯನ್ನ ನಡೆಸ್ಕೊಂಡು ಹೋಗಿ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಾರ್ಯೋನ್ಮುಖರಾಗಿ ಈಗ ಎಲ್ಲ ಹಳ್ಳಿಗಳಲ್ಲಿ ಏನು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಈಗಾಗಲೇ ಕರಪತ್ರಗಳನ್ನ ಕಳಿಸಿದೀವಿ. ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಎಲ್ರಿಗೂ ನಮ್ಮ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ರಿಗೂ ನಾವು ಕರಪತ್ರಗಳನ್ನ ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನ ಕೊಟ್ಟಿದ್ದೀವಿ. ಅವರೆಲ್ಲ 11ನೇ ತಾರೀಕು ಆವಣಿ ಪುಣ್ಯಕ್ಷೇತ್ರಕ್ಕೆ ಅವರೆಲ್ಲ ಬರ್ತಾ ಇದ್ದಾರೆ. ತಾವು ಪತ್ರಿಕಾ ಮಾಧ್ಯಮದವರು ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೋರ್ಕೊಳ್ಳುತ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜಾಂಬವ. ನೂತನವಾಗಿ ಆಯ್ಕೆಯಾಗಿರುವಂತ ಟ್ರಸ್ಟಿನ ಪದಾಧಿಕಾರಿಗಳೇ, ಕುಲಬಾಂಧವರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ಫಸ್ಟ್ ಮೊದಲನೇದಾಗಿ ವಂದಿಸ್ತಾ, ಈಗ ಸುಮಾರು 10 ವರ್ಷಗಳಿಂದ 11ನೇ ವರ್ಷ ಇದು 2015ರಿಂದ ದೇವಸ್ಥಾನದ ಎಲ್ಲ ಸೇರಿ ನನ್ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿ ನಿವೃತ್ತರಾದ ಮೇಲೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸೇರಿ ಆಯ್ಕೆ ಮಾಡೋದ್ರಿಂದ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವೆಲ್ಲ ನೋಡಿದ್ದೀರಿ, ಮಾಧ್ಯಮ ಮಿತ್ರರು ಜಾಸ್ತಿ ಅಲ್ಲಿ ಬಂದು ನೋಡಿದ್ದೀರಿ ಏನಾಗಿದೆ ಅಂತ, ಮೊದಲೇ ಯಾವ ರೀತಿ ಇತ್ತಂತ. ಈಗ ಅದಕ್ಕೆ ಒಬ್ಬರು ಅಲ್ಲ, ನನಗೆ ಸಾಥ್ ನೀಡಿರುವಂತ ಎಲ್ಲರೂ ಅದಕ್ಕೆ ಕಾರಣ. ಆಗಿನ ಟ್ರಸ್ಟ್ನ ಸದಸ್ಯರೆಲ್ಲರೂ ಸುಮಾರು 23 ಜನ ಸದಸ್ಯರ ಪೈಕಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದು ನನ್ನನ್ನು ಮುಂದೆ ನಡೆಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಾರೆ ಹೊರತು ನಾನೊಬ್ಬನಲ್ಲ. ಆಮೇಲೆ ಮೊದಲು ಕಲ್ಲು ಬಂಡೆಗಳಿದ್ದಂತ ಆ ಜಾಗವನ್ನ ಇವತ್ತು ಒಂದು ದೇವಾಲಯದ ಆವರಣ ರೀತಿ ಕಾಣಿಸ್ತಾ ಇದೆ. ನೀವೆಲ್ಲ ನೋಡಿದ್ರಿ, ಪ್ರೆಸ್ನವ್ರು ಎಲ್ಲರೂ ನೋಡಿದ್ದೀರಿ. ಆ ಒಂದು ಜಾಗ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿದೆ ಅಂದ್ರೆ ಒಬ್ಬರಿಂದ ಅಲ್ಲ. ಈಗ ನಾಳೆ ಬರುವಂತ 11/2/26 ಬುಧವಾರದಂದು ವಿಜೃಂಭಣೆಯಿಂದ ಈ ದೈವ ಪೂಜೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು, ದಯವಿಟ್ಟು ಸಹಕಾರ ನೀಡಿ. ಆಮೇಲೆ ಈಗ ದೇವಸ್ಥಾನ ಏನಾಗಿದೆ, ಇನ್ನ ಜಾಸ್ತಿ ಕೆಲಸ ಇದೆ, ಏನು ಪೂರ್ತಿ ಆಗಿಲ್ಲ, ಒಂದು ಅರ್ಧ ಕೂಡ ಆಗಿಲ್ಲ ಇನ್ನು. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಡೆಸ್ಕೊಡ್ಬೇಕು. ನಾಳಿನ ಮಹಾಪೂಜೆಗೆ ಎಲ್ಲರೂ ಆಗಮಿಸ್ಬೇಕು. ಎಲ್ಲರೂ ತಮ್ಮ ತಮ್ಮ ತನು ಮನ ಧನ ಎಲ್ಲ ನೀಡಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲು ಎಲ್ಲರನ್ನು ಕೋರ್ಕೊಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಂದಿಸಿ, ಆಮೇಲೆ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಮ್ಮ ಯಜಮಾನರು ಹೇಳಿದ್ದಾರೆ, ನೀವು ಬೆಳಕು ಚೆಲ್ಲಬೇಕು, ಒಂದು ಇದು ಮಾಡ್ಬೇಕು, ಒಂದು ಪೇಪರ್, ಒಂದು ಸ್ಟೋರಿನೇ ಹಾಕ್ಬೇಕು. ಇದರೊಂದು ಈ ಏನು ಸಂಡೇ ಬರುತ್ತಲ್ಲ, ವಾರದ ಇದು ಏನಂತೀರಿ ನೀವು, ವಾರಪತ್ರಿಕೆ ಅಲ್ಲ, ಸ್ಪೆಷಲ್ ಎಡಿಷನ್ ಅಂತದ್ದು ಒಂದು ಸ್ಟೋರಿ, ಅದನ್ನ ನಿಜವಾಗ್ಲೂ ಕರೆಕ್ಟ್ ಆಗಿ ಎಲ್ಲ ತಿಳ್ಕೊಂಡು ಬರ್ಬೇಕು. ಈ ಮೊದಲು ಒಂದು ವಿಡಿಯೋ ಮಾಡಿದ್ದೀರಿ, ಯಾರು ಅಂತ ಗೊತ್ತಿಲ್ಲ, ಎಲ್ಲ ಮಾಡಿದ್ದಾರೆ, ಜಾಂಬು ಅಂತ ಮಾತ್ರ ಬಿಟ್ಬಿಟ್ಟಿದ್ದಾರೆ. ನೋಡಿ, ಬೇಕಾದ್ರೆ ಯಾವ್ದೋ ನ್ಯೂಸ್ ನಲ್ಲಿ ಬರುತ್ತೆ. ಸೀತಮ್ಮ ಅವ್ರ ಬೆಟ್ಟದ ಮೇಲೆ ಎಲ್ಲ ಅಲ್ಲಿ ಏನೇನಿದೆ ಅವೆಲ್ಲ ಕುರುಹುಗಳೆಲ್ಲ ಮಾಡಿದ್ದಾರೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದೆಲ್ಲ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂತ ಜಾಂಬವಂತನ ದೇವಸ್ಥಾನದ ಬಗ್ಗೆ ಬಿಟ್ಬಿಟ್ಟಿದೆ. ಆ ರೀತಿ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಕಾರ ಬೇಕು. ನೀವು ಬೆಳಕು ಚೆಲ್ಲಬೇಕು. ಪೇಪರ್ನಲ್ಲಿ ಬಂದ್ರೆ ಒಬ್ರಲ್ಲ, ಎಲ್ಲ ಕಡೆ ಹೋಗುತ್ತೆ. ಕರ್ನಾಟಕ ಇಂಗ್ಲಿಷ್ ಪೇಪರ್ನಲ್ಲಿ ಕೊಟ್ರೆ ಬೇರೆ ಕಡೆ ಎಲ್ಲ ಹೋಗುತ್ತೆ. ಈಗ ಬರ್ತಾ ಇರೋದು ಬರೀ ಕರ್ನಾಟಕ ಜನ ಅಲ್ಲ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಆದ್ರಿಂದ
ಪೇಪರ್ನಲ್ಲಿ ಜಾಸ್ತಿ ಅಥವಾ ನಿಮ್ಮ ಮಾಧ್ಯಮ ಮೂಲಕ ಹೆಚ್ಚು ಪ್ರಚಾರ ಕೊಟ್ರೆ ಇನ್ನೂ ಹೆಚ್ಚಿನ ಜನಕ್ಕೆ ವಿಚಾರ ಗೊತ್ತಾಗುತ್ತೆ. ಯಜಮಾನರು ಹೇಳಿದ್ರು, 3ನೇ ಯುಗ ತ್ರೇತಾಯುಗ, ಶ್ರೀರಾಮನ ಕಾಲದಿಂದ ಶ್ರೀರಾಮನ ಯುಗ ತ್ರೇತಾಯುಗ. ಆ ಯುಗದಿಂದ ಇದು ದೊಡ್ಡ ಕತೆಗೆ ಹೇಳ್ತಾ ಹೋದ್ರೆ ಬಹಳ ಜಾಸ್ತಿ ಇದೆ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಪೇಪರ್ನಲ್ಲಿ ಬಂದ್ರೆ ಎಲ್ಲರೂ ಓದ್ಕೊಳ್ತಾರೆ, ದೇವಸ್ಥಾನದ ಬಗ್ಗೆ ಎಲ್ಲರ ಗಮನ ಸೆಳೀತಾರೆ. ನೀವು ಆ ಕೆಲಸ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ಳುತ್ತಾ, ಈಗಿನ ಬಂದಿರುವಂತ ಎಲ್ಲರೂ ಕೂಡ ಸಹಕಾರ ನೀಡಿ ನಾಳೆ ಹೆಚ್ಚಿನ ಯಶಸ್ವಿಯಾಗಿ ದೇವರ ಪೂಜಾ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಎಂದು ನಿಮ್ಮನ್ನೆಲ್ಲ ಕೋರ್ಕೊಳ್ಳುತ್ತಾ, ನನಗೆ ಈ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಜಾಂಬವ. ಹಾಗೂ ಉಪಾಧ್ಯಕ್ಷರಂತ ನಮ್ಮ ನಾರಾಯಣ ಸ್ವಾಮಿ ಅವರು, ಪತ್ರಿಕಾ ಬಂಧುಗಳೇ, ಇವತ್ತು ನಮ್ಮ ಈ ಅವನಿ ಕ್ಷೇತ್ರದ ಪುರಾಣ ಪ್ರಸಿದ್ಧವಾದಂತ ಕ್ಷೇತ್ರ. ಇದರಲ್ಲಿ ಆದಿಜಾಂಬವ ಅಂತ ದೇವರು ಅಲ್ಲಿ ನೆಲೆಸಿರೋದಕ್ಕೋಸ್ಕರ, ಆದರೆ ಅದು ನಿಜವಾಗ ಹೇಳ್ಬೇಕಾದ್ರೆ 3ನೇ ಯುಗದಿಂದ ಬಂದಿರತಕ್ಕಂಥ ದೇವಸ್ಥಾನ ಅದು. ಆ ದೇವಸ್ಥಾನ ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆಮೇಲೆ ಕೆಲವು ಎಡರು ತೊಡರುಗಳಿತ್ತು, ಅದೆಲ್ಲ ಸರಿ ಮಾಡಿದ್ದಾರೆ. ಎಲ್ಲ ನಾವು ಒಟ್ಟಿಗೆ ಸೇರಿ ಇದು ಮಾಡ್ಬೇಕು ಅಂತ ಬಿಟ್ಟು ತೀರ್ಮಾನ ಮಾಡಿ ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಸೀನಪ್ಪನವರು, ಆಮೇಲೆ ವೆಂಕಟೇಶ್ ಅವರು, ಇವೆಲ್ಲ ಸೇರಿ ಅವತ್ತು ನಮ್ಮ ಜನಾಂಗದ ಹಿರಿಯರು ಮತ್ತು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿ ನಾವು ಈ ಜನಾಂಗ ಈ ತಾಲೂಕಿನಲ್ಲಿ ಬಿಡಿಬಿಡಿಯಾಗಿ ಹೋಗ್ತಾ ಇದ್ದದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿಸಿದ್ದಾರೆ ಇವರು. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತಾ, ತಾವು ಒಂದು ಪತ್ರಿಕಾ ಪ್ರತಿನಿಧಿಗಳು ದಯವಿಟ್ಟು ಈ ಜನಾಂಗದ ಬಗ್ಗೆ, ಈ ದೇವರ ಬಗ್ಗೆ ನಮ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿ ಈ ಜನಾಂಗದ ಹಿರಿಮೆಯನ್ನು ನಾವು ಎತ್ತಿ ತೋರಿಸ್ಬೇಕಂತ ತಮ್ಮಲ್ಲಿ ಕಲ್ಕನ್ನೇ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳು ನಾಳೆ ಬುಧವಾರ ಆಗುತ್ತೆ. ದಯವಿಟ್ಟು ಅದಕ್ಕನ್ನು ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳೋದು. ಯಾಕಂದ್ರೆ ಪತ್ರಿಕಾ ಪ್ರತಿನಿಧಿಗಳೇ ಇವತ್ತು ಬೆಳಕು ಚೆಲ್ಲಬೇಕಾಗಿದ್ದು, ನಮ್ಮನ್ನು ಬೆಳಕಿಗೆ ತರಬೇಕಾಗಿದ್ದು ತಾವೇನೆ. ಎಲ್ಲಾ ದೇವರುಗಳು ಸುಮ್ಮನೆ ಅಲಂಕಾರ ಮಾಡಿದವ್ರಿಗೆಲ್ಲ ಹಾಕ್ತಾ ಇದ್ದೀರಾ. ಇದನ್ನು ಸ್ವಲ್ಪ ಪುರಾಣ ಪ್ರಸಿದ್ಧವಾದಂತಹ ಅವನಿ ಕ್ಷೇತ್ರ ಇವತ್ತು ಯಾತ್ರಾ ಸ್ಥಳ ಆಗ್ತಾ ಇದೆ. ಇವತ್ತು ಯಾತ್ರಾ ಸ್ಥಳದ ಮುಖ್ಯವಾಗಿ ಯಾತ್ರಾ ಸ್ಥಳ ಆಗಿದೆ ಈ ಅವನಿ ಕ್ಷೇತ್ರ. ಲವಕುಶ ಜನನ ಸಾಧನ ಆದದ್ದು. ಅದ್ರ ಜೊತೆಗೆ ಈ ಜಾಂಬವಂತಂದು 3ನೇ ಯುಗದಲ್ಲಿ ಹುಟ್ಟಿದ, 18 ಯುಗಗಳಲ್ಲಿ 3ನೇ ಯುಗದಲ್ಲಿ ಹುಟ್ಟಿ ಇವತ್ತಿಗೂ ಚಿರಂಜೀವಿ ಆಗಿದ್ದಾರೆ. ಇವತ್ತು ಅಂಥವನ್ನು ನಮ್ಮ ಹಿರಿಮೆ ಈ ಜನಾಂಗ, ನಮ್ಮ ಜನಾಂಗವನ್ನು ಅನ್ಟಚಬಲ್ಸ್ ಅಂತ ಹಾಕಿದ್ದಾರೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅನ್ಟಚಬಲ್ಸ್ ಅಲ್ಲ ನಾವು. ಸೃಷ್ಟಿಗೆ ಆದಿ ಮೂಲ ಜಾಂಬು ಅಂತ. ಇವನು ದೇವಾನ್ ದೇವತೆ ಸೃಷ್ಟಿಕರ್ತನ ಇವತ್ತು. ಅದು ಬಹಳ ಚರಿತ್ರೆ ಬಹಳ ಜೋರಾಗಿದೆ. ದಯವಿಟ್ಟು ನಮ್ಮ ಪ್ರಕಾಶ್ ಅವ್ರಿಗೆ ಆ ಪುಸ್ತಕ ಬರೆದದ್ದು ಕೊಟ್ಟಿದ್ದೀನಿ, ಕೆಲವ್ರಿಗೆಲ್ಲ ಕೊಟ್ಟಿರ್ಬೋದು. ದಯವಿಟ್ಟು ಅದನ್ನು ಇದು ಮಾಡ್ಕೊಂಡು ತಾವು ನಮಗೆ ಇದನ್ನು ಬೆಳಕು ಚೆಲ್ಲಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಜನಾಂಗದ ಬಗ್ಗೆ ಸ್ವಲ್ಪ ವಿವರವಾಗಿ ಬಂದ್ರೆ ಇವ್ರಿಗೆ ಅಂಟಿರ್ತಕ್ಕಂಥ ಒಂದು ಕಳಂಕ ತೊಲಗಲಿ ಅಂತ ನಾನು ಕೇಳ್ತಾ ನಮಗೆ ಈ ಒಂದು ಅವಕಾಶ ಮಾಡಿಕೊಂಡಿದ್ದಕ್ಕೋಸ್ಕರ ನಮ್ಮ ನಾರಾಯಣ ಸ್ವಾಮಿ ಅವ್ರಿಗೂ ಮತ್ತು ಸೀನಪ್ಪನವ್ರಿಗೂ ಆಮೇಲೆ ವೆಂಕಟೇಶ್ ಅವ್ರಿಗೂ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್.